ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಕಬ್ಬನ್ ಪಾರ್ಕ್ನಲ್ಲಿ ನಡೆಯುತ್ತಿರುವಂಥ ಫ್ಲವರ್ ಶೋ ಬಗ್ಗೆ ಹೇಳಬೇಕಂತ ಅಂದ್ಕೊಂಡೆ. ಸೊ ಈ ವೀಕೆಂಡ್ ನಾವು ಅಲ್ಲೇ ವಿಸಿಟ್ ಮಾಡ್ತಾ ಇದ್ವಿ. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ನಾವು ವೀಕೆಂಡಲ್ಲಿ ಹೋಗ್ತಾ ಇರೋದ್ರಿಂದ ರಶ್ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಮೇ ಬಿ ಇವತ್ತು ಸಂಡೇ ಬೇರೆ ಎಲ್ಲರೂ ವಿಸಿಟ್ ಮಾಡ್ತಾರೆ. ಸೊ ನಾವು ಇನ್ಸ್ಟಾಗ್ರಾಮ್ನಲ್ಲಿ ಈ ಸಿಕ್ಕಾಪಟ್ಟೆ ರೀಲ್ಸ್ನ ನೋಡಿದ್ವಿ. ಸೊ ಬನ್ನಿ ಹೋಗೋಣ. ಮೆಟ್ರೋನಲ್ಲಿ ಎಂಟ್ರಿ ಆದ ತಕ್ಷಣವೇ ಗೊತ್ತಾಯಿತು ಹೆಂಗಿರ್ಬೋದು, ಜಾತ್ರೆ ಆಗಿರುತ್ತೆ ಅಂತ. ಯಾಕಂದರೆ ತುಂಬ ಜನ ಇದ್ದರು. ಸೊ ಎಂಟ್ರಿ ಟಿಕೆಟ್ ಬಂದುಬಿಟ್ಟು ಅಡಲ್ಟ್ಸಿಗೆ 30 ರುಪೀಸ್ ಇತ್ತು, ಮತ್ತು ಚಿಲ್ಡ್ರನ್ಸಿಗೆ ಬಂದುಬಿಟ್ಟು 10 ರುಪೀಸು. ವೀಕ್ ಡೇಸ್ನಲ್ಲಿ ಫೈನು ಚಿಲ್ಡ್ರನ್ಸು. ಮತ್ತು ನಿಮ್ಮ ಮನೇಲಿ ವಯಸ್ಸಾದವರಿದ್ದರೆ ಕರ್ಕೊಂಡೋಗಿ. ವೀಕೆಂಡ್ನಲ್ಲಿ ಮಾತ್ರ ಕರ್ಕೊಂಡೋಗ್ಬೇಡಿ, ಕಷ್ಟ ಆಗುತ್ತೆ. ಅಷ್ಟು ರಶ್ ಇದೆ, ಚಿಲ್ಡ್ರನ್ಸ್ಗೆಲ್ಲ ಕರ್ಕೊಂಡೋಗೋಕ್ಕೆ ಕರೆಕ್ಟ್ ಆಗೋಲ್ಲ. ಸೊ ಬಾಲ್ಭವನಿಂದ ಎಂಟ್ರಿ ಆದರೆ ನಿಮಗೆ ಸ್ಟಾರ್ಟಿಂಗ್ ಎಲ್ಲ ಸ್ಟಾಲ್ನ ಇಟ್ಟಿದ್ದಾರೆ. ನಿಮಗೆ ಬಟ್ಟೆದ್ದು, ಆಮೇಲೆ ಫ್ಲವರ್ಸು. ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಎಲ್ಲ ಸ್ಟಾಲ್ಸ್ ಇದ್ದಾವೆ. ಬಟ್ಟೆ ಸ್ಟಾಲ್ ಇದೆ, ಮತ್ತು ಏನು ಹೋಮ್ ಅಪ್ಲಯನ್ಸಸ್ ಏನೇನು ಬೇಕೋ ಅದೆಲ್ಲ ಇದೆ. ಆಮೇಲೆ ಉತ್ತರ ಕರ್ನಾಟಕದ ಸೈಡ್ ರೊಟ್ಟಿ, ಚಟ್ನಿ, ಉಪ್ಪಿನಕಾಯಿ ಅದೆಲ್ಲ ಇಟ್ಟಿದ್ದಾರೆ. ಆಮೇಲೆ ಇಳಕಲ್ ಸೀರೆ ಇಟ್ಟಿದ್ದಾರೆ. ಸೊ ನಮ್ಮ ಕರ್ನಾಟಕದಿಂದ ಯಾವ್ಯಾವ ಭಾಗದಿಂದ ಏನೇನು ಫೇಮಸ್ ಐಟಮ್ಸ್ ಇದ್ದಾವೋ ಅದೆಲ್ಲ ಇಟ್ಟಿದ್ದಾರೆ. ಆಮೇಲೆ ನೀವು ಈ ಕಡೆ ಲೆಫ್ಟ್ ಸೈಡ್ ನೋಡ್ತಾ ಹೋದರೆ ಒಂದು ಟೈಪ್ ಮೀಶೋ, ಫ್ಲಿಪ್ಕಾರ್ಟ್ ನೋಡ್ದಂಗೆ ಆಗುತ್ತೆ. ಯಾಕಂದರೆ ಆನ್ಲೈನಲ್ಲಿ ಸಿಗೋ ಐಟಮ್ಸನ್ನೆಲ್ಲ ಇಟ್ಟಿದ್ದಾರೆ ಅವರು. ಆಮೇಲೆ ಇವಾಗ ನಿಮ್ಗೆ ನಾರ್ಮಲ್ಲಾಗಿ ಏನೇನು ಹೋಮ್ ಐಟಮ್ಸ್ ಬೇಕು, ಮತ್ತು ನೀಮ್ ವುಡ್ಡಿಂದ ಮಾಡಿರುವಂಥ ಇದು ಕಿಚನ್ ಅಪ್ಲಯನ್ಸಸ್ ಎಲ್ಲ ಇದ್ದವು. ಮತ್ತು ನೀವು ಗಿಫ್ಟ್ ಟೈಪ್ನೂ ಕೊಡ್ಬೋದು, ಆ ಥರ ಚೆನ್ನಾಗಿದ್ದು. ಮತ್ತು ಎನಿಮೆ ಕಾರ್ಟೂನ್ ಲವರ್ಸಿಗೆ ಕೂಡ ಅದೆಲ್ಲ ಕೀ ಬೆಂಚಸ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಇಯರಿಂಗ್ಸ್ ಕಲೆಕ್ಷನ್ ಎಲ್ಲ ಇತ್ತು. ಇಯರಿಂಗ್ಸ್ ಅಷ್ಟೊಂದು ಏನಿರಲಿಲ್ಲ, ಬಟ್ ಫೈನ್, ಚೆನ್ನಾಗಿತ್ತು. ಸೊ ಆಮೇಲೆ ನೀವು ಒಳಗಡೆ ಹೋದರೆ ಇಲ್ಲೊಂದು ಸ್ಟಾಲ್ನಲ್ಲಿ ಫಿಶಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಿಶಸ್ ಇಟ್ಟಿದ್ರು. ಸೊ ಚಿಲ್ಡ್ರನ್ಸ್ ಎಲ್ಲ ಕರ್ಕೊಂಡೋದ್ರೆ ಚೆನ್ನಾಗಿರುತ್ತೆ ತೋರ್ಸೋಕ್ಕೆಲ್ಲ. ಸೊ ನೀವು ಬೈ ಕೂಡ ಮಾಡ್ಬೋದು. ಪ್ಲ್ಯಾಂಟ್ಸು ಸ್ಟಾರ್ಟಿಂಗ್ ಬಂದುಬಿಟ್ಟು ಜಾಸ್ತಿ ಎಲ್ಲ ವೆರೈಟಿ ಪ್ಲ್ಯಾಂಟ್ನ ಇಟ್ಟಿದ್ದಾರೆ ಸೈಡಿಗೆ. ಇನ್ನೊಂದು ಸೈಡಿಗೆ ಸ್ಟಾಲ್ನ ಇಟ್ಕೊಂಡು ಬಂದಿದ್ದಾರೆ. ಸೊ ನೀವೆಲ್ಲ ಸ್ಟಾಲ್ ನೋಡ್ಕೊಂಡು ಹೋದ್ಮೇಲೆ ನಿಮಗೆ ಫ್ಲವರಿಂದ ಮಾಡಿರೋ ಏನೇನು ಇನ್ಸ್ಟಾಗ್ರಾಮ್ನಲ್ಲಿ ವೈರಲ್ ಆಗಿದ್ವಲ್ಲ ಅದೆಲ್ಲ ಸಿಗುತ್ತೆ. ಅದಕ್ಕಿಂತ ಬಿಫೋರ್ ನಿಮ್ಗೆ ಏನೇನು ಬೇಕೋ ಅದೆಲ್ಲ ಬೈ ಮಾಡ್ಕೋಬೋದು. ಟ್ರೀಸ್ ಕೂಡ ಸಿಗ್ತವೆ. ಆಮೇಲೆ ಈ ಥರ ನೋಡಿ, ಹೋಮ್ ಅಪ್ಲಯನ್ಸಸ್ ತುಂಬ ಚೆನ್ನಾಗಿದ್ದಾವೆ, ಎಲ್ಲ ಕ್ವಾಲಿಟಿ ಪ್ರಾಡಕ್ಟೇ ಇದ್ದಾವೆ. ಒಂಥರ ಆನ್ಲೈನ್ ಶಾಪಿಂಗ್ ಮಾಡ್ದಂಗೆ ಅನಿಸುತ್ತೆ, ಯಾಕಂದರೆ ಆನ್ಲೈನಲ್ಲಿ ಸಿಗೋ ಎಲ್ಲ ಐಟಮ್ಸು ಇಲ್ಲಿದ್ವು.
ಆದಷ್ಟು ವೀಡಿಯೋಸ್ನ ತೊಗೊಂಡಿದ್ದೀನಿ. ಇಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಗೇಮ್ಸ್ ಇದ್ದಾವೆ, ಬಟ್ ಕಾಸ್ಟ್ಲಿ ಇದ್ದಾವೆ. 300 ರುಪೀಸ್. ಲೈಕ್ ಇಲ್ಲೊಂದು ಇದು ಗೊಂಬೆನ ಹೊಡೆಯೋದು ಈ ಟೈಪ್ ಇತ್ತಲ್ವ, ಇದು ಪಿಂಗ್ ಪಾಂಗ್ ಬಾಲ್ ಟೈಪ್ ಇತ್ತು. 200ಗೆ ನಿಮಗೆ 5 ಬಾಲ್ಸ್ ಕೊಡ್ತಾರೆ. 1 ಬಾಲ್ ಹಾಕಿದರೆ 1 ಗೊಂಬೆ. ಎಷ್ಟು ಬಾಲ್ ಹಾಕ್ತೀರಾ ಅಷ್ಟೊಂದು ಗೊಂಬೆ. ಬೀಳಲ್ಲ ಅನಿಸುತ್ತೆ ನನಗೆ. ನಾನು ನೋಡಿದಾಗ ಟ್ರೈ ಮಾಡ್ತಿದ್ರಲ್ವ, ಯಾರ್ದು ಬೀಳೇ ಇಲ್ಲ, ಯಾರ ಬಾಲು ಹೋಗ್ಬಿಟ್ಟು. ಸೊ ಅವ್ರೇನೋ ಯೂಸ್ ಮಾಡಿರ್ತಾರೆ, ಇಲ್ಲ ಅಂತಂದರೆ ಅವ್ರಿಗೆ ಲಾಸ್ ಆಗಿಬಿಡುತ್ತಲ್ವ. ಸೊ ಆಮೇಲೆ ವಿಂಟರ್ ಕಲೆಕ್ಷನ್ಸ್ ಎಲ್ಲ ಇದ್ದಾವೆ. ಆಮೇಲೆ ಇಲ್ಲಿ ನೋಡಿ, ಇದು ವೀಡಿಯೋದಲ್ಲಿ ತೋರಿಸಿದ್ದೀನಲ್ವ ಮಸಾಜರು ಎಲ್ಲ, ಅದಕ್ಕೆ ಹೇಳಿದ್ದು ನಾನು, ಇದೊಂಥರ ಆನ್ಲೈನ್ ಶಾಪಿಂಗ್ ಮಾಡ್ದಂಗೆ ಅನಿಸ್ತಿದೆ. ಎಲ್ಲ ಆನ್ಲೈನ್ ಪ್ರಾಡಕ್ಟ್ ಅವೈಲೇಬಲ್ ಇದ್ದಾವೆ, ಬಟ್ ಕ್ವಾಲಿಟಿ ಚೆನ್ನಾಗಿದ್ದಾವೆ ಅನಿಸುತ್ತೆ. ಗರ್ಲ್ಸಿಗೆ ಒಂದು ಟೈಪ್ ಫೇವ್ರೆಟ್ ಅಂತ ಅನ್ಬೋದು, ಯಾಕಂದರೆ ಜಾಸ್ತಿ ಕ್ರೂಶೆಟ್ ಟಾಪ್ಸ್ ಎಲ್ಲ ಇದ್ದಾವೆ. ನೀವೇನಾದರೂ ಕ್ರೂಶೆಟ್ ಲವರ್ಸ್ ಆಗಿದ್ದರೆ ವಿಸಿಟ್ ಮಾಡಿಬಿಡಿ. ನಿಮ್ಮ ಲಕ್, ನೀವು ಹೋದಾಗ ಕಲೆಕ್ಷನ್ ಜಾಸ್ತಿ ಇರ್ಬೋದು. ನಾನು ಒಂದು ತೊಗೊಂಡೆ, ಅದು ತುಂಬ ಚೆನ್ನಾಗಿದೆ. ಕ್ರೂಶೆಟ್ ಮಟೀರಿಯಲ್ ಅಲ್ಲ ಅನಿಸುತ್ತೆ, ಸಮಥಿಂಗ್ ದಾರದ ಟೈಪ್, ಅದ್ರಲ್ಲಿ ದಪ್ಪ ಬರುತ್ತಲ್ವ, ಅದರಿಂದ ಮಾಡಿದ್ರು. ಅದರ ಚೆನ್ನಾಗಿದೆ. ಮತ್ತು ಇಳ್ಕಲ್ ಸೀರೆ ಅದು ಎಲ್ಲ ಇತ್ತು. ನಮ್ಮ ಸೈಡೇ ಇರೋದಲ್ವ, ಸೊ ನಾವೇನು ತಗೊಳ್ಳಿಲ್ಲ. ಆಮೇಲೆ ಫ್ಲವರ್ಸ್ ಎಲ್ಲ ಸ್ಟಾರ್ಟಿಂಗಿಂದನೇ ಇಟ್ಟಿದ್ದಾರೆ. ಜಾಸ್ತಿ ಮಾರಿಗೋಲ್ಡ್ ಫ್ಲವರ್ಸ್ ಇದೆ, ಆಮೇಲೆ ಲಿಲ್ಲಿ, ಆಮೇಲೆ ಡೈರಿ, ಚೈನಾ ರೋಸ್ ಸಮಥಿಂಗ್ ಅಂತ ಇದೆ. ಅದ್ರ ಮೇಲೆ ಬರೆದಿದ್ದಾರೆ ನೇಮ್ನ. ಆಮೇಲೆ ಸ್ಟಾರ್ಟಿಂಗ್ ಎಂಟ್ರಿನಲ್ಲಿ ಜಿಂಕೆ ಮಾಡಿದ್ದಾರೆ ಫ್ಲವರಿಂದ. ನೀವು ಬಾಲ್ಭವನಿಂದ ಎಂಟ್ರಿ ಕೊಟ್ಟರೆ ಸ್ಟಾರ್ಟಿಂಗ್ ನಿಮಗೆ ಜಿಂಕೆ ಸಿಗುತ್ತೆ. ಆಮೇಲೆ ಕರ್ನಾಟಕ ಮ್ಯಾಪ್ನ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ಆಮೇಲೆ ಆನೆನ ತರಕಾರಿಗಳಿಂದ ಮಾಡಿದ್ದಾರೆ, ಹಾಗಲಕಾಯಿ ಅದು ಎಲ್ಲ. ಆಮೇಲೆ 2 ಡಾಲ್ಫಿನ್ಸ್ನ ಮಾಡಿದ್ದಾರೆ ನೋಡಿ ಇದರಲ್ಲಿ ಮಿಡಲ್ಲು. ಈ ಡಾಲ್ಫಿನ್ಸ್ ಮುಂದೆ ಆನೆ ಮಾಡಿದ್ದಾರೆ. ಎಲ್ಲ ವೆಜ್ಜೀಸಿಂದಾನೇ ಮಾಡಿರೋದು. ಆಮೇಲೆ ಇದು ಸಿರಿಧಾನ್ಯಗಳಿಂದ ಮಾಡಿರೋದು. ಹೌದು, ಇದು ಸಿರಿಧಾನ್ಯಗಳಿಂದ ಮಾಡಿದ್ದಾರೆ. ಇಷ್ಟು ನೋಡಿದ ಮೇಲೆ ಇಲ್ಲೇ ಬಾಜುನೇ ನಿಮಗೆ ಆಮೇಲೆ ಕಬ್ಬನ್ ಪಾರ್ಕ್ ಹೆಂಗೆ ಸ್ಟಾರ್ಟ್ ಆಯಿತು ಅದ್ರ ಹಿಸ್ಟ್ರಿನೂ ಕೂಡ ಒಂದು ಸೈಡ್ ಮಾಡಿದ್ದಾರೆ. ಇಲ್ಲಿ ಬಟರ್ಫ್ಲೈ ಹಿಂದ್ಗಡೆ ಅದೆಲ್ಲ ಮಾಡಿದ್ದಾರೆ. ನೀವು ಹಿಸ್ಟ್ರಿ ಓದೋರಿದ್ರೆ ಇಲ್ಲಿ ಓದ್ಕೊಳ್ಳಿ. ಬಿಕಾಸ್ ಯಾಕಂದರೆ ತುಂಬ ಚೆನ್ನಾಗಿದೆ. ನಾನು ಕಂಪ್ಲೀಟಾಗಿ ಈ ವಿಡಿಯೋನಲ್ಲಿ ಸ್ಟೋರಿನ ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ಕರೆಕ್ಟಾಗಿ ಓದ್ಕೊಂಡಿಲ್ಲ ಅದನ್ನು, ಸೊ ಅದಕ್ಕೆ ನಾನು ಹೇಳ್ತಿಲ್ಲ. ಬಟ್ ಈ ವಿಡಿಯೋದಲ್ಲಿದೆ ಅದರೆಲ್ಲ ಕಂಪ್ಲೀಟ್ ಡೀಟೇಲು. ನಿಮ್ಗೆ ಬೇಕಂದರೆ ಹೇಳಿ, ನಾನು ಅದು ಪೋಸ್ಟ್ ಮಾಡ್ತೀನಿ ಪಿಕ್ನ. ಮತ್ತು ಆಮೇಲೆ ನಿಮಗಿಲ್ಲೇ ಒರಿಜಿನಲ್ ಪೇಂಟಿಂಗ್ ಸಿಗ್ತದೆ, ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಅವರು. ಅದು ರುಮಾಲಿ ಆರ್ಟ್ ಸಮಥಿಂಗ್ ಅಂತ ಇದೆ. ಸೊ ಅಲ್ಲಿ ಅವರು ನೋಡಿ, ಅದು ಫುಲ್ ಕಂಪ್ಲೀಟ್ ಒರಿಜಿನಲ್ ಆರ್ಟಿಸ್ಟಿಂದ ಮಾಡಿರೋದು ಅನಿಸುತ್ತೆ ಅದು. ಸೊ ಅಲ್ಲಿ ಹೋದಾಗ ಅದೆಲ್ಲ ಓದ್ಕೊಳ್ಳಿ, ಚೆನ್ನಾಗಿದೆ. ನಿಮ್ಗೆ ಈ ಥರ ಎಲ್ಲ ಪೇಂಟಿಂಗ್ ಇಂಟ್ರೆಸ್ಟ್ ಇದ್ದರೆ ಈ ಸೆಕ್ಷನ್ ನಿಮಗೆ ಫೇವ್ರೆಟ್ ಆಗುತ್ತೆ. ಸೊ ಇದು ಜಸ್ಟ್ ಅಲ್ಲೇ ಬಟರ್ಫ್ಲೈ ಪಕ್ಕದಲ್ಲೇ ಇರೋದು. ಆಮೇಲೆ ಇಲ್ಲಿ ಪಾಪು ವೇವ್ ಮಾಡ್ತಾಯಿತ್ತು ಕರ್ನಾಟಕ ಫ್ಲ್ಯಾಗ್ ಹಿಡ್ಕೊಂಡು, ಸೊ ಅವ್ರದ್ದೊಂದು ಕ್ಲಿಪ್ ತಗೊಂಡ್ವಿ. ಆಮೇಲೆ ನೋಡ್ತಾ ಇದ್ದೀರಲ್ಲ ರಶ್ ಎಷ್ಟೊಂದಿದೆ ಅಂತ. ಆಮೇಲೆ ಇಲ್ಲಿ ಸಕ್ಸುಲೆಂಟ್ಸ್ ಎಲ್ಲ ಇವು ಪ್ಲ್ಯಾಂಟ್ಸ್ ಇವೆ. ಆಮೇಲೆ ಇದೆಲ್ಲ ನೋಡ್ಕೋಬೋದು, ಇದೆಲ್ಲ ಓಲ್ಡ್ ಪ್ಲ್ಯಾಂಟ್ಸ್ ಅನಿಸುತ್ತೆ. ಬಟ್ ಸೆಲ್ಲಿಗೂ ಇದೆ ಅಂತ ಹೇಳ್ತಿದ್ರು, ಬಟ್ ಇವಿಲ್ಲ ಅನಿಸುತ್ತೆ. ಬೇರೆ ಬೇರೆ ಕಡೆ ಇಟ್ಟಿದ್ದಾರೆ, ಅಲ್ಲಲ್ಲಿ ಒಂದೊಂದು ಸ್ಟಾಲ್ ಮಾಡ್ಕೊಂಡಿದ್ದಾರೆ, ಅಲ್ಲಿಂದ ನೀವು ಬೈ ಮಾಡ್ಬೋದು. ಈ ಕಡೆ ಡಿಸ್ಪ್ಲೇಗಿರೋದನ್ನು ಬೈ ಮಾಡೋಕ್ಕಾಗಲ್ಲ. ಆಮೇಲೆ ಇಲ್ಲಿ ಒಳಗಡೆ ಒಂದು ಟ್ರ್ಯಾಕ್ಟರ್ನ ಮಾಡಿದ್ದಾರೆ. ಫಾರ್ಮರ್ ಪಕ್ಕನೇ ಟ್ರ್ಯಾಕ್ಟರ್ ಕಟ್ಟಿದ್ದಾರೆ. ಎಲ್ಲರೂ ಟ್ರ್ಯಾಕ್ಟರ್ ಬಾಜುನೇ ತಗೊಳ್ತಿದ್ರು. ಆಮೇಲೆ ಈ ಕಡೆ ಬಾಜು ಒಂದು ಕೋಳಿ ಮತ್ತು ಒಂದು ಫಿಶ್ಶು, ಒಂದು ಹುಂಜ, ಇದನ್ನು ಕೂಡ ಫ್ಲವರಿಂದನೇ ಫುಲ್ ಅಲಂಕಾರ ಮಾಡಿದ್ದಾರೆ. ಅಲ್ಲಿದ್ದ ಗಾರ್ಡ್ಸ್ ಎಲ್ಲ ಹೇಳ್ತವ್ರೆ, ಎಲ್ಲರೂ ಅದ್ರ ಪಕ್ಕ ಹೋಗಿ ಫೋಟೋ ತಗೊಳ್ತಿದ್ದಾರೆ. ಅವ್ರು ಕೆಳಗಿಳಿರು ಅಂತ ಅವ್ರಿಗೂ ಪ್ರಾಬ್ಲಮ್ ಅಲ್ವಾ, ಆದರೆ ಬಂದವ್ರಿಗೂ ಫ್ಲವರ್ ಹತ್ರನೇ ಫೋಟೋ ತಗೋಬೇಕು ಅಂತ. ಬಟ್ ವೀಕೆಂಡ್ನಲ್ಲಿ ಹೋದರೆ ಫೋಟೋ ತೊಗೊಳಕ್ಕಾಗಲ್ಲ, ಸರಿಯಾಗಿ ಬರೋದೇ ಇಲ್ಲ, ಯಾಕಂದರೆ ನಿಲ್ಲಕ್ಕೆ ಜಾಗ ಸಿಗಲ್ಲ. ಅದರಲ್ಲಿ ಚಿಕ್ಕ ಹುಡುಗರನ್ನ ಕರ್ಕೊಂಡು ಬಂದಿದ್ರು. ಅಯ್ಯೋ, ಪಾಪುಗಳ್ನ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ ಒಂದಿಷ್ಟು ಜನ. ರಶಲ್ಲಿ ಕರ್ಕೊಂಡು ಹೋಗ್ಬೇಡಿ, ಪ್ರಾಬ್ಲಮ್ ಆಗುತ್ತೆ. ವೀಕ್ ಡೇಸ್ನಲ್ಲಿ ಕರ್ಕೊಂಡೋಗಿ, ಆರಾಮಿರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ ಇದು. ಆಮೇಲೆ ಅಲ್ಲಿಂದ ಮುಂದೆ ಬಂದರೆ ಆ್ಯಪಲ್ಲು ಮತ್ತು ಪೈನಾಪಲ್ಲ, ಬನಾನಾ ಇದೆಲ್ಲನೂ ಫ್ಲವರಿಂದನೇ ಮಾಡಿದ್ದಾರೆ. 7ವರೆಗೂ ಅನಿಸುತ್ತೆ ಡೇಟ್ ಲಾಸ್ಟು. ಐ ಡೋಂಟ್ ನೋ ಅಲ್ಲಿವರೆಗೂ ಹೆಂಗಿರ್ತವೆ ಇವು ಅಂತ, ಬಟ್ ಮೇಂಟೈನ್ ಮಾಡ್ತಾರೆ ಅವರು. ಆಮೇಲೆ ಇದು ಹಂಪಿಯ ಕಲ್ಲಿನ ರಥ, ಇಫ್ ಐ ಆಮ್ ನಾಟ್ ರಾಂಗ್, ಅದೇ ಅದು. ಓಕೆ. ಆಮೇಲೆ ಅದ್ರ ಮುಂದ್ಗಡೆನೇ ಸೂರ್ಯ ವಾಟರ್ ಫೌಂಟೇನ್ ಇದೆ. ಈ ಪೋರ್ಷನ್ ನೋಡೋಕೆ ಚೆನ್ನಾಗಿದೆ, ಆದರೆ ಇಲ್ಲಿ ಫೋಟೋ ತೊಗೋಬೇಕಂದ್ರೆ ತುಂಬ ಸ್ಟ್ರಗಲ್ ಆಯಿತು. ಯಾಕಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆಲ್ಮೋಸ್ಟ್ ಆಲ್
ಯೂಟ್ಯೂಬರ್ಸು ವ್ಲಾಗರ್ಸ್ ಎಲ್ಲ ಅಲ್ಲೇ ಇದ್ದರು ಅನಿಸುತ್ತೆ ನನಗೆ. ಕೆಲವೊಂದಿಷ್ಟು ಜನ ಲೈವ್ ಹೋಗಿದ್ದರು. ಈ ಪೋರ್ಷನ್ನಲ್ಲಿ ಜಾಸ್ತಿ ಫ್ಲವರ್ಸ್ ಇತ್ತು. ನೀವೆಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಲವರ್ಸ್ನ ನೋಡ್ಬೋದು. ಅದ್ರ ಮೇಲೆ ನೇಮಿಂಗ್ ಕೂಡ ಮಾಡಿದ್ದಾರೆ. ನಿಮಗೆ ಬೇರೆ ಬೇರೆ ಪ್ಲ್ಯಾಂಟ್ ಬಗ್ಗೆ ಎಲ್ಲ ತಿಳ್ಕೊಬೇಕು ಇಂಟ್ರೆಸ್ಟ್ ಇದ್ದವರು ವಿಸಿಟ್ ಮಾಡಿ, ವೀಕ್ ಡೇಸ್ನಲ್ಲಿ ಹೋಗಿ. ಆಮೇಲೆ ಈ ಸ್ಪೇಸ್ನಲ್ಲಿ ಎಂಟ್ರಿ ಇರಲಿಲ್ಲ ಯಾರಿಗೂ, ಬಟ್ ನಾವು ಬಹಳ ಬರಬೇಕಂದ್ರೆ ಎಲ್ಲರೂ ಒಳಗಡೆನೇ ಹೋಗ್ಬಿಟ್ಟು ಫೋಟೋ ತಗೊಳಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ತುಂಬಾ ಫ್ಲವರ್ಸ್ ಇದ್ದಾವೆ, ವರ್ತ್ ವಿಸಿಟ್ ಅನಿಸುತ್ತೆ. ಮತ್ತು 30 ರೂಪೀಸ್ ಟಿಕೆಟ್ ಕೂಡ ಅಷ್ಟು ಏನು ಕಾಸ್ಟ್ಲಿ ಇಟ್ಟಿಲ್ಲ, ಅಷ್ಟು ಏನಿದ್ದಿಲ್ಲ, ಎಲ್ಲರೂ ಅಫೋರ್ಡ್ ಮಾಡ್ಬೋದು. ನೋಡ್ಕೊಂಡು ಇಟ್ಟಿದ್ದಾರೆ, ಅದೊಂದು ಚೆನ್ನಾಗಿ ಅನ್ನಿಸ್ತು. ಹೋಗ್ಬೋದು. ಬಟ್ ವೀಕ್ ಡೇಸ್ನಲ್ಲಿ ಚಿಲ್ಡ್ರನ್ಸು ಹಿಂಗೆಲ್ಲ ಎಲ್ಡರ್ ಪೀಪಲ್ ಇದ್ದರೆ ಹೋಗಿ. ವೀಕೆಂಡ್ನಲ್ಲಿ ಓಕೆ, ನಾವು ಸ್ವಲ್ಪ ಸ್ಟ್ರಾಂಗ್ ಇರೋರು ಹೋಗಿ, ಯಾಕಂದರೆ ರಶ್ ಇರುತ್ತೆ. ಬಟ್ ಕಬ್ಬನ್ ಪಾರ್ಕ್ ತುಂಬ ದೊಡ್ಡದಿದೆ ಅಲ್ವಾ, ಅದು ತುಂಬ ಜನ ಹಿಡಿಯುತ್ತೆ ಅಂತ ನಂಗೆ ಅನಿಸುತ್ತೆ. ಏನು ಪ್ರಾಬ್ಲಮ್ ಇಲ್ಲ, ಹೋಗ್ಬೋದು ವೀಕೆಂಡ್ಸ್ನಲ್ಲೂ. ಆಮೇಲೆ ಫುಡ್ ಸ್ಟಾಲು ಈ ಕಡೆ ಕೆಳಗಡೆ ನಿಮಗೆ ಪೆಂಟ್ ಹೌಸ್ ಕಾಣುತ್ತಲ್ವಾ, ಆ ಕಡೆ ಬಂದರೆ ಫುಲ್ಲು ನಿಮಗೆ ಇದು ಸಿಗುತ್ತೆ, ಎಲ್ಲ ಫುಡ್ ಸ್ಟಾಲ್ ಸಿಗುತ್ತೆ. ನಂಗೆ ಚೆನ್ನಾಗಿ ಅನ್ನಿಸ್ತು, ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನಮ್ಮೂರ ಸೈಡ್ ಮಿರ್ಚಿ ಬಜ್ಜಿ ಕೂಡ ಮಾಡಿದರು. ಆದರೆ ಒಂದು ಪ್ರಾಬ್ಲಮ್ ಏನಂದರೆ ತುಂಬಾ ಕಾಸ್ಟ್ಲಿ. ನಾವು ತೊಗೊಂಡಿರೋದು 1 ಪ್ಲೇಟ್ ಬನಾನಾ ಬಜ್ಜಿ, 1 ಪೊಟ್ಯಾಟೊ ಟ್ವಿಸ್ಟರು ಮತ್ತು 1 ಬೇಲ್ಪುರಿ. ಇಷ್ಟಕ್ಕೆ 265 ರೂಪೀಸ್ ಬಿಲ್ ಮಾಡಿದರು. ಆಮೇಲೆ ಈ ಕಡೆ ರುಮಾಲಿ ರೊಟ್ಟಿ ಮತ್ತು ಪಲಾವ್, 2 ಪ್ಲೇಟ್ ರುಮಾಲಿ ರೊಟ್ಟಿ ಮತ್ತು ಪಲಾವ್ ತೊಗೊಂಡಿದ್ವಿ. ಇದು ಕೂಡ 260 ಸಮಥಿಂಗ್. 260ನೇ ಇಲ್ಲಿ ಕೊಟ್ಟಿರೋದು ನಾವು. ಸೊ ಸ್ವಲ್ಪ ಜಾಸ್ತಿ ಅನ್ನಿಸ್ತು ನಂಗೆ. ಆ ಕಡೆ ಓಕೆ, ಇದು ಪೊಟ್ಯಾಟೊ ಟ್ವಿಸ್ಟರ್ ಅದು ತೊಗೊಂಡಿದ್ವಲ್ಲ, ಅದು ಜಾಸ್ತಿ ಅನ್ನಿಸ್ತು. ಯಾಕಂದರೆ 3 ಐಟಮಿಗೆ 265 ರೂಪೀಸ್ ತೊಗೊಂಡ್ರು. ಬಟ್ ಫೈನ್, ಓಕೆ. ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಿಮಗೆಲ್ಲ ಸಿಗುತ್ತೆ, ಇದು ಸಿಗಲ್ಲ ಅಂತ ಇಲ್ಲ. ನಿಮಗೆ ಉತ್ತರ ಕರ್ನಾಟಕದವರಿದ್ದರೆ ನಿಮಗಂತೂ ಫೇವ್ರೇಟು ಬಜ್ಜಿ ಚುರ್ಮರಿ ಸಿಗುತ್ತೆ. ಆಮೇಲೆ ಶಿವಮೊಗ್ಗ ಸ್ಪೆಷಲ್ ರುಮಾಲಿ ರೊಟ್ಟಿ ಸಿಕ್ತು. ಸೊ ನಾನು ಟ್ರೈ ಮಾಡಿದೆ, ಅದು ಚೆನ್ನಾಗಿತ್ತು. ಓಕೆ, ಅಷ್ಟೇನು ಇದಿಲ್ಲ. ಆಮೇಲೆ ಮುಂದೆ ಬಂದುಬಿಟ್ರೆ ಇಲ್ಲಿ ಇದು ಆರ್ಟಿಸ್ಟ್ ಇದ್ದರು, ಇದು ಡ್ರಾ ಮಾಡ್ತಾರಲ್ಲ ಕಾರ್ಟೂನ್ ಕ್ಯಾರೆಕ್ಟರ್ನ ಫೇಸ್ ನೋಡಿಬಿಟ್ಟು. ಸೊ ನಾವು ಹೋಗ್ತಾ ಇರಬೇಕಂದ್ರೆ ಈ 3 ಮಕ್ಕಳದ್ದು ಡ್ರಾಯಿಂಗ್ನ ಮಾಡ್ತಾಯಿದ್ರು. ಚಿಲ್ಡ್ರನ್ಸ್ ಎಷ್ಟೊಂದು ಆ್ಯಕ್ಟಿವ್. ಇದರಲ್ಲಿ ಲಾಸ್ಟ್ ಕುಂತಿರೋ ಪಾಪು ಆ್ಯಕ್ಟಿವ್ ಇಲ್ಲ, ಆದರೂ ಅವನು ಲಾಸ್ಟ್ನಿಗೆ ಬಂದುಬಿಟ್ಟು ನನ್ನ ಡ್ರಾಯಿಂಗ್ ಮಾಡಿದ್ರೆ ತೋರಿಸಿ ನನ್ನ ಕಾಲೇ ತೆಗ್ದಿಲ್ಲ ಅಂತ ಹೇಳ್ತಿದ್ದ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನಾನು ಕಂಪ್ಲೀಟ್ ವೀಡಿಯೋ ಮಾಡಿಕೊಂಡೆ. ಅವರು ಪೇಷನ್ಸ್ ಬೇಕಲ್ವ ಹುಡುಗರಿಗೆ. ಆ ಮಕ್ಕಳು ಒಂದು ಕಡೆ ಕುಂತಲ್ಲಿ ಕುಂಡಿರ್ತಾನೇ ಇಲ್ಲ, ಆದರೂ ಅವ್ರ ಪೇರೆಂಟ್ಸು ಬಿಡ್ತಿಲ್ಲ ಅಂದರು. ತುಂಬ ಚೆನ್ನಾಗಿ ತೆಗೆದ್ರು. ಇದು ಕಾರ್ಟೂನು. ಈ ಡ್ರಾಯಿಂಗು ಒಬ್ಬರಿಗೆ 300 ಅಂತ ಇತ್ತು, ಒಬ್ಬರದ್ದು ಡ್ರಾಯಿಂಗ್ ತೆಗಿಯೋಕ್ಕೆ. ಮೇ ಬಿ ಇವ್ರಿಗೆ ಎಷ್ಟು ಚಾರ್ಜ್ ಮಾಡಿದ್ರು ಗೊತ್ತಿಲ್ಲ. ಆದರೆ ತುಂಬ ಚೆನ್ನಾಗಿ ಎಂಡ್ ಪ್ರಾಡಕ್ಟ್ ಮಾತ್ರ ನೋಡೋಕೆ ತುಂಬ ಚೆನ್ನಾಗಿತ್ತು. ಎಷ್ಟು ಕ್ಯೂಟಾಗಿ ತೆಗ್ದಿದ್ದಾರೆ ಗೊತ್ತಾ. ಸೊ ನಾನು ಈ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿ ಹಾಕ್ತೀನಿ. ಸೊ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಎಂಡ್ ರಿಸಲ್ಟು. ನಿಮ್ಗೆ ಈ ಥರ ಕ್ಯಾರೆಕ್ಟರ್ಸ್ ಎಲ್ಲ ಇಷ್ಟ ಇದ್ದರೆ ಮಿಸ್ ಮಾಡ್ಕೋಬೇಡಿ. ಅಲ್ಲಿ ಹೋದರೆ ಒಂದು ಡ್ರಾಯಿಂಗ್ನ ತೊಗೊಂಬಿಡಿ. ಯಾಕಂದರೆ ಅವರು ಆರ್ಟಿಸ್ಟು AI ಇದನ್ನು ಜನ್ರೇಟ್ ಮಾಡೋಕ್ಕಾಗಲ್ಲ ಅಂದ್ಕೊಳ್ತೀನಿ. ಯಾಕಂದರೆ ಅವ್ರು ಅಷ್ಟೇ ಪ್ರೀತಿಯಿಂದ ತೆಗಿತಾಯಿದ್ರು. ಅಯ್ಯೋ ನನ್ನ ಎದುರಿಸ್ತೀಯಾಕನೋ ನೀನು ಅಂತ ಅಂದ್ಕೊಂಬಿಟ್ಟು. ಅಲ್ಲಿಂದ ಮುಂದೆ ಬಂದು ಇಲ್ಲಿ ಯಾವ ಸಾಂಗ್ ರಿಲೀಸ್ ಮಾಡಿದರು. ಸೊ ಅವರು ಕನ್ನಡದವರು ನಮ್ಮ ಸಾಂಗ್ನ ನೋಡಿ ಅಂತ ಹೇಳ್ತಿದ್ರು. ಸೊ ಅವರಿಗೆ ಓಕೆ ಅಂತ ಹೇಳಿಬಿಟ್ಟು ಮತ್ತೆ ಮೆಟ್ರೋ ಹಿಡ್ಕೊಂಡು ನಮ್ಮ PG ಕಡೆ ಹೊರಟ್ವಿ. ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗೋಣ.